ನಾನು ರಾತ್ರಿ ಮಲಗಿದ್ದೀನಿ ಸರ್. ಒಂದು ಫಂಕ್ಷನ್ಗೆಲ್ಲ ಹೋಗಿ ಬಂದು ನಮ್ಮ ಮಾತ್ರೆ ತಿಂದು ತಲೆ ತಿರುಗ್ದಾಡ್ತಿದ್ದು ನಮ್ಮದು ಬಿ ಪಿ ಜೋರು ಆಗ್ತಿದ್ದಲ್ಲ. ನಾನು ಆ ಬಿ ಪಿ ಮಾತ್ರೆ ಎಲ್ಲ ತಿಂದು ಮಲಗಿದ್ದೆ. ನಮ್ಮ ಗಂಡ ಮಕ್ಕಳು ಎಲ್ಲ ಫಂಕ್ಷನ್ಗೆ ಹೋಗಿದ್ದು, ಮನೆ ಸೇರಲಿಕ್ಕೆ ಹೋಗಿದ್ದು ಹೊಸ ಮನೆಗೆ. ನಾನು ಮಲಗಿದಲ್ಲಿಗೆ ಇನ್ನು ಸ್ವಲ್ಪ ಬಾಗಿಲೆಲ್ಲ ಸದ್ದಾಯಿತು. ಸದ್ದಾಗೂ ನಮ್ಮ ಸ್ವಲ್ಪ ಹೊತ್ತಿಗೆ ನಾನು ಓಡಿ ಬಂದೆ. ಏನು ಸದ್ದಾಯ್ತಲ್ಲ ಬಂದು ನೋಡುವಾಗ ಅಲ್ಲಿ ನಡುಕ ಕೋಣೆಯಲ್ಲಿ ನಿಂತಿದ್ದವನು. ಏಕೆ ಪೈ ನಿಂತಿದ್ದೆ ಕೇಳುವಾಗ, ಏನಿಲ್ಲಮ್ಮ ನಾನು ಇಲ್ಲಿ ನಿಂತಿದ್ದೆ ಅಂದರೆ. ಯಾಕೆ ಎಲ್ಲಿಗೆ ಹೋಗ್ತೀನಿ ಕೇಳೋದು. ಬರ್ತೀನಿ ನಾನೀಗ ಸ್ವಲ್ಪ ನಿಲ್ಲು ಬರ್ತೀನಿ ಅಂತ ಹೋದು. ನನಗೆ ಎಲ್ಲಿ ಹೋದ್ರೆ ಎಷ್ಟು ಗಂಟೆ ನಮಗೆ ನಾನು ನೋಡಿಲ್ಲ. ನಾನು ಅವನ ಕಾಣೋನು ತಲೆಯೆಲ್ಲ ತಿರುಗಿ ಹೋಯ್ತು, ಬಾಗಿಲೆಲ್ಲ ಇದನ್ನು ಕಾಣೋನು ಅಷ್ಟೇ. ಅವನು ನೋಡೋತ್ತಿಗೆ ರಕ್ತ ಕಲೆಯನ್ನು ಕಾಣುದಿಲ್ಲ. ನಾನು ನೋಡಿಲ್ಲ, ಅಷ್ಟೆಲ್ಲ ನೋಡಿಲ್ಲ. ನಾನು ನಮಸ್ಕಾರ ಮಾಡಿಕೊಂಡು ಬಂದೆ. ನನ್ನ ಮೈಯೆಲ್ಲ ಇದಾಯಿತು. ಯಾಕೆಪ್ಪ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದೆ. ಎಲ್ಲಿ ಇಲ್ಲಮ್ಮ ನಾನು ಎಲ್ಲಿಗೆ ಹೋಗಿಲ್ಲ ಅಂತ ಹೇಳಿದೆ ನನಗೆ. ಮತ್ತು ಏನು ಹೇಳಿಲ್ಲ, ಏನಿಲ್ಲ. ಅವನ ಕೋಣೆಯಲ್ಲಿ ನಿಂತಿದ್ದವನು. ಅಲ್ಲಿಂದ ನಾನು ಗೊಬ್ಬೆ ಹೊಡ್ಕೊಂಡು ಒಬ್ಬಳೇ ಕೂಗಾಡು ಹೋಯ್ತು. ಎಲ್ಲಿ ಯಾಲೆ ಓಡಿತು ಸಹ ನಾನು ನೋಡಿಲ್ಲ ಅವನು. ಗೊತ್ತಿಲ್ಲ, ನೋಡಿಲ್ಲ ನಾನು. ಕೋವಿ ಇಲ್ಲ ಅಲ್ಲಿ ಮನೆಯಲ್ಲಿ, ಗಾಡ್ರೇಜ್ ಸೈಡಲ್ಲಿ ಇಟ್ಟಿದ್ದೇನೆ. ಅವನೇ ಇಡೋದು, ನಾವು ಮುಟ್ಟೋದಿಲ್ಲ ಕೋವಿ ಎಲ್ಲ ಇಲ್ಲ ಅಲ್ಲಿ. ಬೆಳಿಗ್ಗೆ ಎದ್ದು ನಾನು ನೋಡ್ತೀನಿ, ಇಲ್ಲ. ಅವ್ರು ಬಂದ ಮೇಲೆ ಇಲ್ಲ, ಏನು ಹೇಳಿಲ್ಲ, ಯಾರು ಹೇಳಿಲ್ಲ. ಒಬ್ಬನೇ ಅವನಿಗೆ ಯಾರು ನಾವು ಬೈಯೋದೇ ಇಲ್ಲ. ಅವನು ಎಲ್ಲೊಂದು ಚೆನ್ನಾಗಿ ನೋಡ್ತಿಲ್ಲ. ಈಗ ಮಾತ್ರ ಹುಡುಗಿ ಮನೇಲೇ ಇರೋದು. ಹುಡುಗಿ ಆದ ಮೇಲೆ ನಮ್ಮ ಮನೆಗೆ ಬರೋದೇ ಕಾಣ್ತದೆ ಇಲ್ಲ. ನಾನೇ ಮಾತಾಡೋದು, ನನ್ನ ಮಗ ಅಲ್ಲಿ ಉಂಟಲ್ಲ ಅಂತ ಏನು ತಂದು. ಒಂದು 6 ತಿಂಗಳಿಂದ ಅಲ್ಲಿಯೇ ಅನ್ನ ಕೊಡೋದು, ಅಲ್ಲಿಯೇ ಕೆಲಸ ಮಾಡೋರು. ಕೆಲಸಗಳು ಸಹ ಎಲ್ಲ ಅಲ್ಲಿಯೇ ಹುಡುಗಿರ ಜೊತೆಯಲ್ಲಿ ಎಲ್ಲಿರೋದು. ಅವಳ ಪರೀಕ್ಷೆಗೆ ಬರೆಯೋಗ ಸಹ ಅವನೇ ತೆಕ್ಕೊಂಡೋಗಿ ಮಾದಪುರದಲ್ಲಿ ಇಟ್ಕೊಂಡು ಹುಡುಗಿನ ಅಲ್ಲಿ ನೀನು ಅವನೇ ಪರೀಕ್ಷೆ ಎಲ್ಲ ಬರೆಸಿದ್ದು. ನಮ್ಮ ಹುಡುಗಿ ಓದಬೇಕು, SS ಪಾಸ್ ಆಗಬೇಕು ಅಂತೇಳಿ ಹಣ ಎಲ್ಲ ಅವನೇ ಖರ್ಚು ಮಾಡೋದು ಅವರಿಗೆ. ಗೊತ್ತಿಲ್ಲವಣ್ಣ, ನಮಗೆ ಹೇಳಿಲ್ಲ, ಏನೂ ಹೇಳಿಲ್ಲ ಅಂತಾನೆ ಹೇಳಿದ್ರೆ. ನಮಗೆ ಆರೋಗ್ಯ ಇಲ್ಲಲ್ಲ. ನಮ್ಮ ಜೊತೆ ಮನೆಗೆ ಬಂದು ಅವನು ಭಾರಿ ಗಾಡಿ ಬಂದು ನಮ್ಮ ಜೊತೆ ಗಾಡಿ ಅಲ್ಲ, ಒಟ್ಟಿಗೆ ಅದೇ ಮಧುನ ಮುದ್ದಂಡ ಅವರು ಯಾರೋ ಜೊತೆ ಬಂದವರು. ಪುನಃ ಮನೆಗೆ ಬಂದು ಒಂದು ಗಂಟೆ ಇದ್ದಿಲ್ಲ ಮನೆಯಲ್ಲಿ. ಮತ್ತು ಅವನ ಅವರು ಒಟ್ಟಿಗೆ ಹೋಗಿದ್ದವನು. ಖುಷಿಲಿದ್ದು ಮನೆಯಲ್ಲಿ ಮಾತಾಡಿ ಎಲ್ಲರ ಜೊತೆಯಲ್ಲಿ. ಒಂದು ಚೂರು ಸಹ ಬೇಸರದಲ್ಲಿಯೇ ಇದ್ದಿಲ್ಲ ಅವನು ನಿನ್ನ. ಅಷ್ಟು ಖುಷಿಯಲ್ಲಿ ಇದ್ದಿದ್ದು. ಇನ್ನು ಹೇಗೆ ಮಾಡ್ತಿದ್ದೆ ಅವರು ಪರಮಾತ್ಮನಿಗೆ ಗೊತ್ತು. MP ಗಂಗವ್ವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.